ಕಷ್ಟ ಕಡೆಯಾಗಿ ಒಂದು ನೆನಪು ಮಾಡ್ಕೊಳ್ತೇನೆ. ನಾನು ಅಧಿಕಾರದಲ್ಲಿದ್ದಾಗ, ನಾನು APMC ಅಧ್ಯಕ್ಷನಾಗಿದ್ದಾಗ ಸರ್ಕಾರವನ್ನೇ ಒಂದು ಅಲುಗಾಡಿಸುವಂತ ಒಂದು ಕೆಲಸ ಮಾಡಿದ್ವಿ. ಯಾಕೆಂತಂದ್ರೆ ಇಲ್ಲಿ APMC ಏನ್ ನಡೀತಾ ಇತ್ತು, ಒಡಪಲ್ಲಿ ಏನ್ ನಡೀತಾ ಇತ್ತು ಅಂತ ಒಂದು ಸವಾಲು ತಗೊಂಡು ನಾವಿಬ್ರು ನಮ್ಮ ಕಮಿಟಿ ನಾವು ಸೇರ್ಕೊಂಡು, ಅವಾಗ ನಮ್ಮ ಸತ್ಯಣ್ಣ ಮುಂದ್ಗಡೆ ಕೂತಿದ್ದಾರೆ, ಅವರೊಂದು ಮಾತಾಡ್ತಾ ಇದ್ರು, ವೇಸ್ಟೇಜ್ ಆಗಲಿಕ್ಕೆ ಎಲ್ಲಿ ಸ್ಟ್ರೈಕ್ಗಳು, ಇಲ್ಲಿ ಮುಳಬಾಗಿಲಲ್ಲಿ ಬಹಳ ಸ್ಟ್ರೈಕ್ಗಳು, ಈ ವೇಸ್ಟೇಜ್ ಹೊಡಿತಾ ಇದ್ರೆ ಯಾವಾಗೂ ಸ್ಟ್ರೈಕ್ಗಳೇ. ನಮ್ಮ ರವಿ ಸರ್ ಇದ್ರು, ಆಗಿನ ಕಾಲಕ್ಕೆ ನಮ್ಮ ಕಮಿಟಿ ಮತ್ತೆ ಅವರು ಸೇರ್ಕೊಂಡು ಒಂದು 5 ಎಕರೆ ಜಮೀನು ಸ್ಯಾಂಕ್ಷನ್ ಮಾಡಿಸಿದ್ವಿ ಆಗಿನ ಕಾಲಕ್ಕೆ. ಹಾಗಾಗಿ ಇವತ್ತು ನಮ್ಮ ರವಿ ಸರ್ ಮತ್ತೆ ಇರ್ತಕ್ಕಂಥ ಸೆಕ್ರೆಟರಿ ಮೇಡಮ್ ರಲ್ಲಿ ಒಂದು ಕಳಕಳಿಯ ಮನವಿ, ಮೇಡಮ್ ಅದು DC ಹಂತಕ್ಕೆ ಹೋಗಿ ಪಾನಿ ಒಂದು ಸ್ಟೇಜ್ ಅಲ್ಲಿ ಇದೆ, ದಯವಿಟ್ಟು ಅದನ್ನು ಬಿಡದಿರಾ, ರೈತಾಪಿ ಜನಕ್ಕೆ ತೊಂದರೆ ಮಾಡ್ತೀರಾ, ದಯವಿಟ್ಟು ಅದನ್ನು ಉಳಿಸ್ಕೊಡಿ ಅಂತ ನಾನು ರವಿ ಸಾರು ಮತ್ತೆ ಕಾರ್ಯದರ್ಶಿ ಆಗಿರ್ತಕ್ಕಂಥ ನಮ್ಮ ಸೆಕ್ರೆಟರಿ ಆಗಿರ್ತಕ್ಕಂಥ ಮೇಡಮ್ ಅವರಲ್ಲಿ ಮನವಿ ಮಾಡಿಕೊಡ್ತಾ ಇದ್ದೇನೆ. ಬಟ್ ಇನ್ನೊಂದೇನು ಅಂತಂದ್ರೆ, ನನ್ನ ವೇಣುಗೋಪಾಲ್ ಸರ್ ನನ್ನ ಕ್ಲಾಸ್ಮೇಟು, ಆತ್ಮೀಯವಾಗಿ ನಾನು ಪ್ರೆಸಿಡೆಂಟ್ ಆಗಿದ್ದಾಗ ಬಹಳ ಒತ್ತು ಕೊಟ್ಟರು ನನಗೆ. ಹೇಗೆ ಅಂತಂದ್ರೆ, ನೀನು ಇಡೀ ರಾಜ್ಯದಲ್ಲಿ ಎಲ್ಲಿ ಆಗಿಲ್ಲ, ನೀನು ಆಗಿದ್ದೀಯಣ್ಣ, ಏನೋ ಮಾಡಿ ನಮ್ಮ ಸಹಾಯ ನಿನಗಿದ್ದೇ ಇರ್ತದೆ, ನೀನು ಯಾವ ಥರ ನೀನು ನಡ್ಕೊಳ್ತೀವೋ, ನಿಮ್ಮ ಕಂಪ್ನಿ ಇಟ್ಕೊಂಡು ಯಾವ ಥರ ಮುಂದುವರಿಸ್ತೀವೋ ಅದಕ್ಕೆ ನಾನು ಸಹಾಯ ಬದ್ಧನಾಗಿರ್ತೀನಿ ಅಂತ ನನಗಷ್ಟು ಬಹಳಷ್ಟು ಒತ್ತು ಕೊಟ್ಟಿರ್ತಕ್ಕಂಥ ಮನುಷ್ಯ. ಹಾಗಾಗಿ ನಾನು ಇವತ್ತಿನ ದಿವಸ ಅವರು ವಯೋವೃತ್ತಿ ಹೊಂದಿರ್ತಕ್ಕಂಥದ್ರಲ್ಲಿ ಬಹಳ ನೋವಾಗ್ತಾ ಇದೆ, ಇನ್ನೂ ಕೆಲವು ದಿವಸ ಇರ್ಬೋದಾಗಿತ್ತಲ್ಲ ಅಂತ ನಮ್ಮ ತಂಗಿಯಾಗಿರ್ತಕ್ಕಂಥ ವಿಜಯಲಕ್ಷ್ಮಿ ಮೇಡಮ್ ಅವರು ಮಾತಾಡ್ತಾ ಇದ್ರು. ನಾನು ಇಲ್ಲಿ ಪ್ರೆಸಿಡೆಂಟ್ ಆಗಿದ್ದಾಗ ಅಲ್ಲಿ ಕೋಲಾರಲ್ಲಿ ಸೆಕ್ರೆಟರಿ ಆಗಿರ್ತಾ ಇದ್ರು. ಎಲ್ಲರೂ ನಾವಿಬ್ರು ಹೋದಾಗ ರವಿ ಸುಮಾರು ಅವನ್ನೆಲ್ಲ ಮಾತಾಡ್ಕೊಂಡು ಸುಮಾರು ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಅಧಿಕಾರಿ ವರ್ಗದವ್ರಿಗೂ ನಾವು ತಿಳಿಸ್ತಾ ಇದ್ವಿ, ಮುನ್ಭಾಗದಲ್ಲಿ ಈ ತರ ತೊಂದರೆ ಇದೆ, ದಯವಿಟ್ಟು ಅದನ್ನ ಹೋಗಲಾಡಿಸಿ ಮುಂದೆ ತರಬೇಕು ಅಂತ. APMC ಬಗ್ಗೆ ಬಹಳಷ್ಟು ಒತ್ತು ಕೊಡ್ತಕ್ಕಂಥ ಮನುಷ್ಯ ನಮ್ಮ ಜಯರಾಮಣ್ಣ ಹೇಳ್ತಾ ಇದ್ರು, ಎಲ್ಲಾದ್ರೂ ಹಿಡ್ಕೊಂಡ್ಬಿಟ್ರೆ ಫೋನ್ಗಳು ಬರೋದು ಅವ್ರಿಗೆ ನಮಗೆ ಅಂತ. ನಿಜಾನೇ, ಅದಕ್ಕೆಲ್ಲ ಒತ್ತು ಕೊಟ್ಟು ಅನೇಕ ರೀತಿಯಲ್ಲಿ ಮುಳಬಾಗಿಲು ತಾಲೂಕಿನಲ್ಲಿ APM ಅನ್ನ ಉಳಿಸ್ಕೊಂಡಿರ್ತಕ್ಕಂಥ ಮನುಷ್ಯ ಅಂತಂದ್ರೆ ವೇಣು ಸರ್ ಅವರು. ಅವ್ನು ಇವತ್ತು ಅಷ್ಟೇ, ಮುಂದಕ್ಕೂ ಅಷ್ಟೇ, ಯಾರು ಮರೆಯೋಕ್ಕಾಗಲ್ಲ ಅಂತ ಒಂದು ಸುಧಾರಣದಲ್ಲಿ ಆ ಕೆಲಸಗಳನ್ನು ಮಾಡಿದ್ದಾರೆ. ಅವರಿಗೆ, ಅವ್ರ ಕುಟುಂಬಕ್ಕೆ ಒಳ್ಳೇದಾಗ್ಲಿ, ಮುಂದಕ್ಕೆ ಅವರು ಸುಖ ಶಾಂತಿಯಿಂದ ಬೆಳಿಬೇಕು, ಬಾಳಬೇಕು ಅಂತ ನಾನು ಅವನಲ್ಲಿ ಮನವಿ ಮಾಡ್ಕೊತಾ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಅಣ್ಣ ತಮ್ಮಂದರಲ್ಲಿ ಮನವಿ ಮಾಡುತ್ತಾ ಈ ಒಂದು 4 ಮಾತುಗಳನ್ನು ಮಾತಾಡಲಿಕ್ಕೆ ಅವಕಾಶ ಕೊಡಲಿಕ್ಕೆ ಎಲ್ಲರಿಗೂ ಮುಂದಿಸಿ 2 ಮಾತುಗಳನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ.